ಈಗ ಇವತ್ತು ನಮ್ಮಲ್ಲಿ ಕೆಲವೊಂದು ನಿರ್ಣಯಗಳು ಬಂದು ಭಾರತೀಯ ಜನತಾ ಪಕ್ಷದವರು ತಿರಂಗ ಯಾತ್ರೆ ಬನ್ನಟ್ಟಿಗಳನ್ನ ಮಾಡ್ತೀವಿ ಉದ್ದೇಶದಿಂದ ಅವರು ವಿಚಾರ ಹೇಳಿದ್ರು. ನನಗೆ ಕೇಳಿದ್ರು, ಇಲ್ಲ ನಾವು ತಿರಂಗ ಯಾತ್ರೆ ಮಾಡಬೇಕು ಉದ್ದೇಶದಿಂದ ವಿಚಾರ ಐತಿ. ಹೆಂಗ ಮನೆ ಅದೊಂದು ರಾಷ್ಟ್ರದ ಗೌರವದ ಸಂಕೇತ. ನಮ್ಮ ಹೋರಾಟದ ಸಲುವಾಗಿ ಅದನ್ನು ಮಾಡೋದು ಬೇಡ ಅಂತ ನಮಗೆ ಅದು ತಪ್ಪಾಗೈತಿ. ಮಾಡ್ರಿ ಹಿಂಗ ಆದ್ರೆ ನಾವು ಮಾಡಬೇಕು ಅವ್ರು ನಿರ್ಣಯ ನಮ್ಮ ಯುವಕರು ನಮ್ಮ ಬನ್ನಟ್ಟಿ ಅವರು ಭಾರತೀಯ ಜನತಾ ಪಾರ್ಟಿ ಇಲ್ಲ ಬನ್ನಟ್ಟಿಯಾಗಿ ನಾವಿಲ್ಲಿ ಉಪವಾಸ ಮಾಡುವಂತ ಸಂದರ್ಭದೊಳಗೆ ನಾವಿಲ್ಲಿ ತಿರಂಗ ಯಾತ್ರೆ ಮಾಡಂಗಿಲ್ಲ. ಅದನ್ನ ನಾವು ಲಪಕೆಗೆ ರಾಪರಿಗೆ ಮಾಡಕ್ ಹೇಳ್ತೀವಿ. ಇನ್ನೂ ಒಂದು ಹೇಳೋರು ಅಲ್ಲಿ ಮಾಡಕ್ ಹೇಳ್ತೀವಿ ಒಟ್ಟ ಅಲ್ಲ, ನಮ್ಮ ಊರು ವತಿಯಿಂದ ನಾವು ಯಾಕೆ ಕಾರ್ಯಕ್ರಮರು ಅಲ್ಲಿ ಹೋಗಂಗಿಲ್ಲ. ನಾಳೆ ಕಾಡಸಿದ್ದೇಶ್ವರ ಸಮುದಾಯದ ಭವನದೊಳಗೆ ಇನ್ನೊಂದು ಕಾರ್ಯಕ್ರಮ ನಡೆಯುತ್ತೆ. ಹಿಂದುಳಿದ ವರ್ಗಗಳ ದೇವರಾಜ ವರ್ಷ ನಿಗಮದ ವತಿಯಿಂದ ಇಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ಕಾಡಸಿದ್ದೇಶ್ವರ ಸಮುದಾಯ ಭವನದೊಳಗೆ ಇಟ್ಕೊಂಡಿದ್ರು. ಅವರಿಗೂ ನಮ್ಮ ಸಂದೇಶ ಹೋಟ್. ಈಗ ಅವರು ಅದನ್ನ ಕ್ಯಾನ್ಸಲ್ ಮಾಡಿ ಮಾಲಿನ್ಪುರದಾಗ ಇಟ್ಟಾರ ಅವ್ರು. ಆದ್ರೆ ಒಂದು ನಮಗೆ ಇದ್ರೊಳಗೆ ಏನ್ ಕಳವಳ ಇಪ್ಪ ಅಂತಂದ್ರೆ ₹100 ನಮ್ಮ ಬನ್ನಟ್ಟಿ ಮಂದಿ ಹೋಗಿ ನಿಂದಿರಬಾರ್ದು. ಅದಕ್ಕೆ ನಮ್ಮಲ್ಲಿ ಯಾರಾದ್ರೂ ಫಲಾನುಭವಿಗಳಲ್ಲ ಅದನ್ನ ನಿಮ್ಮ ಹೆಸರಲ್ಲೇ ಬಂದಿರ್ತೈತೆ, ನಿಮ್ಮದೇ ಇರ್ತೈತೆ. ಅದ ಹಿಂದಿಲ್ಲ ನಿಮ್ಮದೇ ಬರ್ತೈತೆ, ಅದೇನು ರದ್ದು ಆಗಂಗಿಲ್ಲ. ನೀವು ಅದನ್ನ ತೋಳಕ್ ಹೋಗ್ಬೇಡ್ರಿ ಅಂತ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಬೋದು. ನಮ್ಮ ಊರಿನ ಮರ್ಯಾದೆ ಮತ್ತು ಎಲ್ಲಾ ಜನರು ಸಹಿತ ಏಕಕಾಲಕ್ಕ ಒಂದೇ ದಿವಸನ್ಯಾಗ ಕೂಡಿದ್ದ ಆತು ಅಂತಂದ್ರೆ ಯಾವ ರೀತಿ ಒಂದು ನಮ್ಮ ಇಲ್ಲಿ ಜನದಟ್ಟಣೆ ಆಗಬಹುದನ್ನ ನಾವು ಕಲ್ಪನಾ ಮಾಡ್ಕೋಬೇಕು. ಶಾಂತಿ ನಮ್ಮ ಒಂದು ಮೌನತೆಯನ್ನ ಯಾರೂ ಕೂಡ ದಯವಿಟ್ಟು ಪರೀಕ್ಷೆ ಮಾಡಬೇಡ್ರಿ. ಅನಂತ ಧನ್ಯವಾದಗಳು ಅರ್ಪಿಸಿ ಆ ಸದ್ಭಕ್ತ ಮಂಡಳಿಯವರು ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಂತ ಶಂಕರಣ್ಣ ಸೋರ್ಗಾವಿ ಅವರಿಗೆ ಅವರ ಹಣವನ್ನು ಹಸ್ತಾಂತರ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ.